ಎಳೆ ಮಗ ಅವ್ರಿಗೆ ಎಲ್ಲ ಕೊಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಇನ್ನು ಅವ್ರು ಫಸ್ಟ್ ಟೈಮ್ ಬಂದಾಗ ಮಡ್ಲಕ್ಕಿ ಎಲ್ಲ ಕೊಡಬೇಕಲ್ಲ. ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅರ್ಚನಾ ರೋಹಿತ್ ಬ್ಲಾಗ್. ನಾನಿವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ತಂಬ್ಲೈನ್ನ ನೋಡಿದ್ದೀರಾ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿಬಿಟ್ಟು. ಇವತ್ತು ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫು ಫಸ್ಟ್ ಮದುವೆ ಆದಮೇಲೆ ಮನೆಗೆ ಬಂದಿದ್ದಾರೆ. ನಾನು ಏನೆಲ್ಲ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ ಮತ್ತು ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಎಂಡಾಗದಿರೋ ಥರ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಪೆಷಲ್ಲಾಗಿ ಅವ್ರಿಗೆ ಬಿರಿಯಾನಿ ಮತ್ತು ಫಿಶ್ ಫ್ರೈ ಮತ್ತು ಕಾಲ್ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಎಂಡಾಗದಿರೋ ಥರ ಕೊನೆ ತನಕ ನೋಡಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವಾಗ ಫಸ್ಟು ಕಾಲ್ ಸೂಪ್ ಮಾಡೋಣ ಅಂತ ಹೇಳಿಬಿಟ್ಟು ಕಾಲ್ ಸೂಪ್ ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಕಾಲ್ ಸೂಪ್ ಮಾಡೋಕ್ಕೆ ಒಂದು 8 ಕಾಳನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಕಾಲ್ ಸೂಪ್ ಮಾಡೋಕ್ಕೆ ಇದನ್ನು ನಾನು ವಾಶ್ ಮಾಡಿಕೊಂಡು ಫಸ್ಟ್ ಇದನ್ನೆಲ್ಲ ಬೇಯಕ್ಕೆ ಹಾಕೊಂಡ್ಬಿಡೋಣ ಅಂತೇಳಿ ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊತಿದ್ದೀನಿ, ಹರಳುಪ್ಪನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಒಂದು ಕುದಿ ಅಷ್ಟರಲ್ಲಿ ನಾನು ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಯಾವ ಥರ ಮಸಾಲೆನ ಹಾಕ್ಕೊತೀನಿ ಅಂತ ಬನ್ನಿ ತೋರಿಸ್ತೀನಿ. ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, 2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಣಸನ್ನ ನಾವು ಎಷ್ಟು ಹಾಕ್ತೀವೋ ಅಷ್ಟು ಸ್ವಲ್ಪ ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮಕ್ಕಳೆಲ್ಲ ಕುಡಿತಾರೆ ಅಂದ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ಅದಕ್ಕೆ ನಾನು ಖಾರನ ಹಾಕ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನಾನು ರುಬ್ಕೊಂಡಿದ್ದೀನಿ ನೋಡಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು, ನನಗೆ ಈ ಥರ ಸಾಕು ಅಂತ. ಇನ್ನು ಇದಕ್ಕೆ ಆ್ಯಡ್ ಮಾಡ್ಕೊಡ್ಬೇಕು. ಇದು ಯಾವತ್ತೂ ಗಟ್ಟಿ ಇರಬಾರ್ದು. ಸೂಪ್ ಅಂದರೆ ತೆಳುವಾಗಿರಬೇಕು. ತೆಳುವಾಗಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದನ್ನು ಒಂದು 2 ದಿನ 3 ದಿನನಾದರೂ ನೀವು ಇಟ್ಕೊಂಡು ಕುಡಿಬೋದು. ಹಾಗಾಗಿ ಮತ್ತೆ ನೋಡಿ ಇಷ್ಟ ಇದೆ. ನಾನು ಇದಕ್ಕೆ ಒಂದು ಏನು ಮಸಾಲೆ ರುಬ್ಕೊಂಡಿರ್ತೀವಿ ಅದರಲ್ಲೇ ನಾನು 2 ಮಿಕ್ಸಿಯಷ್ಟು ನೀರನ್ನ ಆ್ಯಡ್ ಮಾಡ್ಕೊತೀನಿ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು 5 ವಿಜಿಲ್ ಚೆನ್ನಾಗಿ ಒಡಿಸ್ಕೋಬೇಕು. ಆಮೇಲೆ ಒಂದು 1/2 ಅವರ್ ಸಿಮ್ಮಲ್ಲಿ ಇಡಬೇಕು. ಯಾಕಂದರೆ ಇದೇನಿದೆ ಇದೆಲ್ಲ ರಸ ಇದರೊಳಗಡೆ ಬಿಟ್ಕೋಬೇಕು. ಹಾಗಾಗಿ ಅದನ್ನು ನಾವು ಒಂದು 5 ವಿಜಿಲ್ನ ಚೆನ್ನಾಗಿ ಒಡಿಸ್ಕೋಬೇಕು. ಇನ್ನು ಆ ಕಡೆ ಕಾಲ್ ಸೂಪ್ ಆಗೋದ್ರಲ್ಲಿ ನಾನು ಬಿರಿಯಾನಿ ಮಾಡ್ಕೊಂಡ್ಬಿಡೋಣ ಅಂತ ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇನ್ನು ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಪಲಾವ್ ಎಲೆ ಕೂಡ ಹಾಕ್ಕೊತಿದ್ದೀನಿ. ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ನೀಟಾಗಿ ರೋಸ್ಟ್ ಆಗೋ ಥರ ಉಟ್ಕೊಂಡು ಮುಂಚೆನೇ ಎಲ್ಲನೂ ಕೂಡ ಮ್ಯಾರಿನೇಟ್ ಮಾಡಿಟ್ಕೊಬಿಟ್ಟಿದ್ದೀನಿ. ನಿಮಗೆ ಲಾಸ್ಟ್ ಟೈಮೇ ನಾನು ತೋರಿಸಿದ್ದೀನಿ ಯಾವ ಥರ ನಾನು ಮ್ಯಾರಿನೇಟ್ ಮಾಡ್ಕೊಂಡೆ ಅಂತ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ಬಿರಿಯಾನಿ ಮಾಡಿರೋದು ನಿಮಗೆ ತೋರಿಸಿದ್ದೀನಿ. ಇವಾಗ ಹಾಗಾಗಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದು ವಿಡಿಯೋ ಮಾಡಿಲ್ಲ. ಇವಾಗ ನಾನು ಏನು ಒಗ್ಗರಣೆ ಹಾಕಿದ್ದೀನಿ ಅದಕ್ಕೇ ಇದನ್ನೆಲ್ಲ ಪೂರ್ತಿನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಮಸಾಲೆ ಏನು ಹಾಕ್ಕೊಂಡಿಲ್ಲ. ಇನ್ನು ನಾನು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಮೊದಲೇ ಹಾಕಿರೋದ್ರಿಂದ ಬೇರೆ ಏನೂ ಮಸಾಲೆ ಹಾಕಲ್ಲ. ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಇನ್ನು ಇದು ಮಸಾಲೆ ಎಲ್ಲ ಇಟ್ಕೊಂಡಿದೆ. ಈಗ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನಾನು ಅಕ್ಕಿ ಹಾಕ್ತಾ ಇದ್ದೀನಿ.
ಏನು ಗೊತ್ತಾ, ನಾವು ನಾರ್ಮಲಾಗಿ ಬಿರಿಯಾನಿ ಮಾಡಿದ್ರೆ ಚಿಕನ್ಗೆ ಮಸಾಲೆ ಹಿಡಿಯಲ್ಲ. ಈ ಥರ ಬಿರಿಯಾನಿ ಮಾಡಿದ್ರೆ ಚಿಕನ್ಗೆ ಚೆನ್ನಾಗಿ ಮಸಾಲೆ ಹಿಡ್ದು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಲ್ಲ, ಹಾಗಾಗಿ ಮಸಾಲೆ ಚೆನ್ನಾಗಿ ಹಿಡಿದಿರುತ್ತೆ ಮತ್ತು ತಿನ್ನಬೇಕಾದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಈ ಥರ ಒಂದೊಂದ್ಸರಿ ಟ್ರೈ ಮಾಡ್ತಾ ಇರ್ತೀನಿ. ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಆ ಥರ ಮಾಡೋದು. ಏನಾದರೂ ಟೈಮ್ ಇದ್ದರೆ ನಿಮಗೂ ಕೂಡ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಈ ಥರ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಇನ್ನು ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡ್ಕೊಬಿಟ್ಟು 1 ವಿಷಿಲ್ ಬರ್ಸ್ಕೊತೀನಿ. ಫೈನಲಿ ಅಕ್ಕಿ ಎಲ್ಲ ಹಾಕಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಬಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬಟರ್ ಆಪ್ಷನ್ಸ್ ನಿಮಗೆ ಇದ್ದರೆ ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗೀನ ಆ್ಯಡ್ ಮಾಡ್ಕೊಬೋದು. ಮತ್ತು ಫೈನಲಿ ಒಂದು ಅರ್ಧ ಆಲ್ರೆಡಿ ಚಿಕನಲ್ಲೇ ಮ್ಯಾರಿನೇಟಲ್ಲಿ ಸ್ವಲ್ಪ ಲೆಮನ್ ಹಾಕಿದ್ದೀನಿ ನಾನು. ಇಲ್ಲಿ ಸ್ವಲ್ಪ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಆ್ಯಡ್ ಮಾಡಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟಿದೆ ಅಂತ ಅದನ್ನು ನೋಡಿಕೊಂಡು ಫೈನಲಿ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಷಿಲ್ ಹಾಕ್ಸ್ಕೊಂಡ್ಬಿಡೋಣ. ಹೇಗಿದೆ? ಈ ಕಡೆ ನೋಡಿಲಿ, ಎಮ್ಮಿನಾ ನೀವು ಆನ್ ಮಾಡ್ತಿದ್ದೀರದು. ಈ ಕಡೆ ಮುಂಚೆ ನಾನು ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ, ಲೆಂತಿ ಬ್ಲಾಗಲ್ಲಿ, ಯಾವ ಥರ ಮ್ಯಾರಿನೇಟ್ ಮಾಡ್ಕೊತೀನಿ, ಏನೇನು ಮಸಾಲೆನ ಹಾಕ್ಕೊತೀನಿ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಫಿಶ್ ಫ್ರೈ ಮಾಡೋಣ ಅಂತ ನಾನು ತವಾ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ತವಾ ಫ್ರೈ ಆಗಿರೋದ್ರಿಂದ ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ. ಆಲ್ರೆಡಿ ಇದನ್ನು ಕೂಡ ಜಾಸ್ತಿನೇ ಆಯಿತು. ಸ್ವಲ್ಪ ಏನೋ 2-3 ಮಿನಿಟ್ಸ್ಗೆಲ್ಲ ಇದು ಬೆಂದ್ಬಿಡುತ್ತೆ. ಬಿಸಿ ಬಿಸಿ ಫಿಶ್ ತವಾ ಫ್ರೈ ಕೂಡ ರೆಡಿ ಆಯಿತು. ಅವರು ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ ಮಾಡಿ. ಫಿಶ್ ಫ್ರೈ, ಫಿಶ್ ಸಾಂಬಾರ್, ಬಿಸಿ ಬಿಸಿ ಬಿರಿಯಾನಿ. ತೋರ್ಸು ತೋರ್ಸಿ, ಈ ಕಡೆ ತಿರುಗು. ಯಾರು ಬಿಟ್ಟಿದ್ದು? ಮೇಘನ ಅತ್ತೆ. ಸ್ಕೂಲಲ್ಲಿ ಐತೆ ನಿನಗೆ, ಸ್ಕೂಲಲ್ಲಿ ಐತೆ ನಿನಗೆ ಮಂಡೆ. ಏನು ಮಾಡಲ್ಲ. ಹೆಂಗಿದೆ ಮೇಘ ಟೇಸ್ಟು? ಹಾಂ, ಫಿಶ್ ಫ್ರೈ ಚೆನ್ನಾಗಿದೆಯಾ? ತಿಂತ ಇದೆಯಾ? ಬಿರಿಯಾನಿ ಹೇಗಿದೆ? ಹಾಂ, ಸೂಪರ್. ಹೇಗಿದೆ ಟೇಸ್ಟು ಮಂಜು? ಚೆನ್ನಾಗಿದೆಯಾ? ಮೇಘ ಮಾಡ್ಕೊಡಿ ಈ ಥರ ಒಂದ್ಸರಿ ಅವನಿಗೆ. ಓಕೆ ಓಕೆ ತೊಳೆ ಕರೆ ಮಾಡ್ತಿದ್ಯಾ ಮೇಘ? ಏನಾದ್ರು ಕೇಳಿ ನೀನು, ಕೇಳ ನೋಡಿ. ತಿನ್ಬಿಟ್ಟು ಕೊಡ್ತಾವನೆ. ನೀವು ಹೇಳಿ, ನೀವು ಮಾಡಿರೋ ಬಿರಿಯಾನಿ ಹೇಗಿದೆ ಅಂತ. ಯಾರು ಮಾಡಿರೋ ಬಿರಿಯಾನಿ? ನಾನು ಮಾಡಿರೋ ಬಿರಿಯಾನಿ ನಾನು ಮಾಡ್ತಾನೆ ಇರ್ತೀನಿ, ತಿಂತಾನೆ ಇರ್ತೀನಿ. ನೀವು ಟೇಸ್ಟ್ ಹೇಳ್ಬೇಕು ನನಗೆ, ಯಾವ ಥರ ಇದೆ ಟೇಸ್ಟ್ ಅಂತ. ರಿವ್ಯೂ ಟೇಸ್ಟ್ ತುಂಬ ಚೆನ್ನಾಗಿದೆ. ರಿವ್ಯೂ ನೀವು ಕೊಡಬೇಕು. ಆಮೇಲೆ ಅಲ್ಲ, ಇನ್ನೇನು ರಿವ್ಯೂಸ್ ಏನು ಕೊಡ್ತಾರೆ? ನಮ್ಮ ಸ್ನೇಹಿತರುಗಳಿಗೆ ಬಿರಿಯಾನಿ ಅಂದ್ರೆ ತುಂಬ ಇಷ್ಟ. ನಮ್ಮ ಆತ್ಮೀಯ ಸ್ನೇಹಿತರುಗಳು ಕೆಲವೊಬ್ರು ಇದ್ದಾರೆ. ಅರ್ಕಲೋಡಿಗೆ ಬಂದಾಗ ಕರೆಸ್ತೀನಿ, ಅವ್ರಿಗೆ ಮಾಡಿಕೊಟ್ಬಿಡಿ ಮೇಡಮ್. ಏನಂತೀರಾ? ಹೌದು ಹೌದು, ಮಾಡ್ಕೊಳ್ಳೋಣ. ಆಯ್ತು, ಓಕೆ. ಮೇಘ ಆಗ್ಬೋದು, ಆಗ್ಬೋದು. ನೀವು ಇಡ್ಬೋದು. ಇವಳು ನೋಡಿ, ಇವಳ ಕಾಂತಮ್ಮನವ್ರಿಗೆ ಇವಾಗ ದೇವ್ರು ಬರುತ್ತೆ. ಕಮಲ ಕಮಲ ಕಮಲ
ಪಾಠ ಕಲಿತಾವಳೆ ನೀವು ಅತ್ತೆ ಇವಾಗ. ಬಿಸಿ ಬಿಸಿ ಸೂಪ್. ಇನ್ನು ಈ ಕಡೆ ಸೂಪ್ ಕೂಡ ರೆಡಿ ಆಯಿತು ನೋಡಿ. ಯಾವ ಥರ ಬಂದಿದೆ, ಈ ಥರ ನೀಟಾಗಿ ಇದ್ರದ್ದು ಮೂಳೆದು ಏನಿದೆ ಇದೆಲ್ಲ ರಸ ಇದಕ್ಕೆ ಬಿಟ್ಕೋಬೇಕು, ಆವಾಗಲೇ ಟೇಸ್ಟಿಯಾಗಿರುತ್ತೆ. ಇವಾಗ ಬನ್ನಿ ಸರ್ವ್ ಮಾಡೋಣ. ಯಾವ ಥರ ಇದೆ ಟೇಸ್ಟು ನೋಡೋಣ. ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೂಪರ್ ಆಗಿದೆ. ಕೊಡೋಗು. ಅಲ್ಲ ನಾನೇನು ಕೊಡಲ್ಲ ಈಗ, ಇರ್ಲಿ ಕೊಡು ಕೌಂಟ್ರು. ಎಲ್ಲೆಲ್ಲೆಲ್ಲೆ ಇವರು ಸ್ಪೆಷಲ್ ಗೆಸ್ಟು. ಕುಡೀರಿ ಸ್ಪೆಷಲ್ ಗೆಸ್ಟ್, ಸೂಪ್ ಕುಡೀರಿ. ಸೂಪ್ ಕುಡೀರಿ ಮೇಡಮ್. ಯಾಕೆ ಬೇಡ? ರೊಟ್ಟಿ 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 ರೊಟ್ಟಿ, ಅಪ್ಪಂಗೊಂದು ರೊಟ್ಟಿ, ಅಮ್ಮಂಗೊಂದು ರೊಟ್ಟಿ. ಇಲ್ಲಿ ಮಗಳು ಕಂದ ಅಜ್ಜಿ ಊರ್ಗೆ ಹೋಯ್ತೈತೆ, ಟಾಟಾ ಮಾಡ್ಬಿಡ ಅಜ್ಜಿಗೆ. ನಿಮ್ಮ ಸವಾಸನೆ ಬೇಡ ನನಗೇನು, ನಾನು ನನ್ನ ದೊಡ್ಡಮ್ಮನ ಮನೇಲಿ ಇರ್ತೀನಿ ಏನು. ನಿಮ್ಮ ಸವಾಸನೆ ಬೇಡ, ಚೆನ್ನಾಗಿರ್ಬೇಕು ಮಗಳು. ನಿಮ್ಮ ಸವಾಸ ಬೇಡ ನಂಗೆ. ನೀವು ಕೆಲಸ ಮಾಡ್ಕೋಗಿ ಅಜ್ಜಿ, ನಾನು ಇರ್ತೀನಿ ದೊಡ್ಡಮ್ಮ ಮನೇಲಿ. ಏನು ನಾ ದೊಡ್ಡಮ್ಮ ಮನೆ ಇರ್ತೀನಿ. ಹೋಗಜ್ಜಿ ನೀನು ಒಂದು ವಾರ. ಹಬ್ಬ ಇಲ್ವಾ? ಹಬ್ಬ ಬಿಟ್ಬಿಟ್ಟು ಜಾಲಿ ಜಾಲಿ. ಒಂದು ಡೈಲಾಗ್ ಕೊಡಿ. ಎಲ್ಲ ಜಾಲಿ. ಇನ್ನೊಂದ್ಸರಿ ಹೇಳು. ಜಾಲಿ ಜಾಲಿ ಹೇಳು. ಒಂದೇ ಸರಿನಾ ಹೇಳೋದು? ಇಟ್ಸ್ ಈಸ್ ನಾಟ್ ರಿಪೀಟೆಡ್ ಅಂತ. ಯಾಕಂದ್ರೆ ಸಂದು ನಿಮ್ಗೆ ಫೋನ್ ಮಾಡಕ್ ಆಗಲ್ಲ. ಈಗ ನನಗೆ ಸಾಯಂಕಾಲ ಬೇಕು. ಹೋಗ್ಬೇಕಾದ್ರೊಳಗೆ ಒಂದೆರಡು ಚಿಪ್ಸ್ ಕೊಡ್ಸ್ಕೊಂಡು ಕರ್ಕೊಂಡೋಗು. ಊಟ ಬೇರೆ ಮಾಡಿಲ್ಲ. ಕೊಡ್ಸು, ಸಾಯಂಕಾಲ ಕ್ಲೀನಾಗಿ ಊಟ ಮಾಡ್ತೀವಿ. ಅಜ್ಜಿ ಮೊಮ್ಮಗಳು ಪ್ರೀತಿ ನೋಡವ, ನೋಡು ನಮ್ಮ ಅಜ್ಜಿ ಮೊಮ್ಮಗಳು ಪ್ರೀತಿ ಲವ್. ಬರ್ತೀರಾ ಸರ್? ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸರಿ ಆಯ್ತು.